ನಮ್ಮ ಬ್ಯಾಂಗ್ಳೂರಿನಲ್ಲಿ ಹೋಲ್ಸೇಲ್ ಆಗಿ ಲಕ್ಷ್ಮಿ ಮುಖವಾಡ ಮತ್ತು ಲಕ್ಷ್ಮಿ ಗೊಂಬೆಗಳು ಹುಡುಕ್ತಿದ್ರೆ ಈ ವಿಡಿಯೋ ನಿಮಗಾಗಿ. ನೀವು ನೋಡ್ತಿರೋದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಅವೆನ್ಯೂ ರೋಡ್ ಕಡೆಯಿಂದ ಬಂದರೆ ಫ್ಲ್ಯಾಗ್ ಪೋಲ್ ಬರುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡು 100 ಮೀಟರ್ಸ್ ವಾಕ್ ಮಾಡಿದ್ರೆ ನಮಗೆ MSR ಮಾರ್ಕೆಟಿಂಗ್ ಆಪೋಸಿಟ್ನಲ್ಲೇ ಯೂ ಸ್ಟೋರ್ ಬರುತ್ತೆ. ಅಥವಾ ನೀವೇನಾದರೂ BVK ಹ್ಯಾಂಗರ್ ರೋಡ್ ಕಡೆಯಿಂದ ಬಂದರೆ ಚಿಕ್ಕಪೇಟೆ ಸರ್ಕಲ್ ಆದಮೇಲೆ ಲೆಫ್ಟ್ ತೊಗೊಳ್ಬೇಕಾಗತ್ತೆ. ಸೊ ಯೂ ಸ್ಟೋರ್ ಹೆಸರು ಬಂದು ಸರ್ವಶಕ್ತಿ ಟ್ರೇಡರ್ಸ್ ಅಂತ. ಇವ್ರ ಹತ್ರ A to Z ವರಮಹಾಲಕ್ಷ್ಮಿ ಹಬ್ಬದ ಸಾಮಗ್ರಿಗಳು ಸಿಗುತ್ತೆ. ಬನ್ನಿ ಸ್ಟೋರ್ ವಿಸಿಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಲೇಟೆಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ಸ್ ಅವೈಲಬಲ್ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇವರು ಕಂಪ್ಲೀಟ್ಲಿ ಹೋಲ್ಸೇಲರ್ಸ್ ಆಗಿರ್ತಾರೆ. ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ವರಮಹಾಲಕ್ಷ್ಮಿ ಗೊಂಬೆಗಳು ಮುಖವಾಡಗಳು ಸಿಗುತ್ತೆ. ಸರ್ ನಮಸ್ತೆ. ನಮಸ್ಕಾರ. ಶಾಪ್ ಹೆಸರು ಹೇಳಿ ಸರ್. ಶ್ರೀ ಸರ್ವಶಕ್ತಿ ಟ್ರೇಡರ್ಸ್, ಓಲ್ಡ್ ತರಕಪೇಟು, ಅವೆನ್ಯೂ ರೋಡ್ ಪಾರ್ಲರ್. ಓಕೆ. ಮತ್ತೆ ನಮ್ದು ಬಂದು ಓಲ್ಡ್ ತರಕಪೇಟೆಯಲ್ಲಿ ಸರ್ವಶಕ್ತಿ ಟ್ರೇಡರ್ಸ್ ಅಂತ ಹೋಲ್ಸೇಲ್ ಅಂಗಡಿ ಇದೆ. ನಮ್ಮ ಹತ್ರ ವರಮಹಾಲಕ್ಷ್ಮಿ ಐಟಮ್, ಆಲ್ ವೆರೈಟೀಸ್, ಆಲ್ ಡೆಕೋರೇಷನ್ ಐಟಮ್ಸ್ ಸಿಗುತ್ತೆ. ಓಕೆ ಸರ್. ಮತ್ತೆ ನೋಡಿ ನಮ್ಮ ಹತ್ರ ಇಲ್ಲ ನೋಡಿ, ಸಣ್ಣದು ಗೌರು, ಪುಟ್ಟ ಗೌರಿ ಇದು. ಓಕೆ. ಪುಟ್ಟ ಗೌರಿ ನಮ್ಮ ಹತ್ರ 25 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 25 ರೂಪಾಯಿಂದ ನಮ್ಮ ಹತ್ರ ಹಿಡಿದು 2000 ರೂಪಾಯಿವರೆಗೂ ಪೀಸ್ ಸಿಗುತ್ತೆ. ಓಕೆ ಸರ್. ಆಮೇಲೆ ಮತ್ತೆ ನಮ್ಮ ಹತ್ರ ಒಳ್ಳೊಳ್ಳೆ ಡಿಸೈನ್ಸ್ ಗಳು, ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ, ಒಳ್ಳೊಳ್ಳೆ ಡಿಸೈನ್ ಸ್ಟೋನ್ ಐಟಮ್ಸ್, ಮತ್ತೆ ಮುಖವಾಡಗಳು, ಮತ್ತೆ ಒಳ್ಳೆ ಅಮ್ಮನವರು, ಆಮೇಲೆ ದುರ್ಗಾ ಮಾಡ್ಕೋಬಹುದು, ಲಕ್ಷ್ಮಿ ಮಾಡ್ಕೋಬಹುದು, ಪಾರ್ವತಿನೂ ಮಾಡ್ಕೋಬಹುದು. ಮತ್ತೆ ನೋಡಿ ಇದು ಗೋಲ್ಡನ್ ಲಕ್ಷ್ಮಿ ಇದು. ಅಂದ್ರೆ ವೇಲೂರು ತಂಜಾವೂರು ಲಕ್ಷ್ಮಿ ಅಂತ ಹೇಳಲ್ವಾ? ಹೌದು ಸರ್. ತಂಜಾವೂರು ಪೇಂಟ್ಸ್ ಇವೆಲ್ಲ ತಂಜಾವೂರು ಪೇಂಟ್ಸ್ ಇರೋದ್ರಿಂದ ಇದು ಒಳ್ಳೆ ನಿಮ್ಗೆ ಇವಾಗ ಬಂದಿರೋ ಟ್ರೆಂಡ್ ಇದು. ಹೌದು. ಅಂದ್ರೆ ಇದೆಲ್ಲ ನೋಡಿ ಇವಾಗ ಈಗ ಜನಗಳಿಗೆ ಅಂದ್ರೆ ಈಗಂದ್ರೆ ಈ ತಂಜಾವೂರು ಪೇಂಟ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಹೌದು. ಈಗೆಲ್ಲ ನೋಡಿ ಒಳ್ಳೊಳ್ಳೆ ಡಿಸೈನ್ಗಳಲ್ಲಿ, ಒಳ್ಳೊಳ್ಳೆ ವೆರೈಟೀಸ್ ಅಲ್ಲಿ ನಮ್ಮ ಹತ್ರ ಎಲ್ಲ ಸಿಗುತ್ತೆ. ನೋಡಿ ತಂಜಾವೂರು ಪೇಂಟ್ ಇದು ದೊಡ್ಡದಾದ ಸಿಲ್ವರ್ ಮುಖವಾಡ ಇದು. ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಇದು ನಿಮ್ಗೆ ತುಂಬಾ ಕಾಸ್ಟ್ ಹೋಲ್ಸೇಲ್ ಅಲ್ಲಿ ತುಂಬಾ ಕಮ್ಮಿ, ಬಟ್ ರೇಟ್ ಅಲ್ಲೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ, ಬಟ್ ಹೋಲ್ಸೇಲ್ ನಿಮ್ಗೆ ತುಂಬಾ ಕಮ್ಮಿ ಬೀಳುತ್ತೆ. ಬನ್ನಿ ಸರ್ವಶಕ್ತಿ ಟ್ರೇಡರ್ಸ್ ಬನ್ನಿ, ನಿಮ್ಗೆ ಎಲ್ಲಾ ವೆರೈಟೀಸ್ಗಳು ನಿಮ್ಗೆ ನಿಮ್ ಕಣ್ಮುಂದೆ ಇದೆ. ನೋಡಿ ಎಲ್ಲ ಇದು ಬಂದು ನೋಡಿ ಸೂರ್ಯ ಆರ್ಚು ಅಂತ ಹೇಳ್ತಾರೆ ಇದಕ್ಕೆ, ಲಕ್ಷ್ಮಿಗೆ. ಹೌದು. ಅಂದ್ರೆ ಸೂರ್ಯ ಇದರಲ್ಲಿ ಇದನ್ನ ಲಕ್ಷ್ಮಿ ಕುಂತಿರೋ ತರ. ಇದು ಗಜಲಕ್ಷ್ಮಿ. ಕೆಲವರು ಗಜಲಕ್ಷ್ಮಿ ಮನೆಯಲ್ಲಿ ಪೂಜೆ ಮಾಡೋರು ಇರ್ತಾರೆ, ಗಜಲಕ್ಷ್ಮಿ, ಅಷ್ಟಲಕ್ಷ್ಮಿ ಅಂತ ಅಂತವ್ರಿಗೆ ಇದು. ಆಮೇಲೆ ಕೆಲವರು ಪಿಕಾಕ್ ಲಕ್ಷ್ಮಿ ಅಂದ್ರೆ ವಿಷ್ಣು, ಸತ್ಯನಾರಾಯಣ ಪೂಜೆ ಇದಕ್ಕೆಲ್ಲ ಮಾಡೋರು ಇದನ್ನ ತಗೊಂಡ್ ಹೋಗ್ತಾರೆ. ಮತ್ತೆ ಇವಾಗೆಲ್ಲ ನೋಡಿ ಇದು ಹೊಸದಾಗಿ ಬಂದಿರೋದು ಲೇಟೆಸ್ಟ್ ಇದು. ಇದೆಲ್ಲ ನಿಮ್ಗೆ 1800 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ನಿಮ್ಗೆ ಓನ್ಲಿ 1800. ಬಟ್ ನಮ್ಮ ಹತ್ರ ಹೋಲ್ಸೇಲ್ ಇದು ಎಲ್ಲ ಅಂತಂದ್ರೆ ನಿಮ್ಗೆ ತುಂಬಾ ವರ್ಕ್ ಎಲ್ಲ ನಿಮ್ಗೆ ತುಂಬಾ ಇದೆ ಇದ್ರಲ್ಲಿ. ಆಮೇಲೆ ಫೈಬರ್ದು ನೋಡಿ, ಇದು ನೋಡಿ, ಇದು ಬಂದು ಫುಲ್ ಲಕ್ಷ್ಮಿ ಇದು. ಮತ್ತೆ ಇದು ಬಂದು ನೋಡಿ ಪಾರ್ವತಿ ಮಾಡ್ಕೋಬಹುದು, ಲಕ್ಷ್ಮಿ ಮಾಡ್ಕೋಬಹುದು, ದುರ್ಗಾ ಮಾಡ್ಕೋಬಹುದು. ಇದು ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ ಅಂತ ಹೇಳ್ತಾರೆ ನೋಡಿ, ಅಂಡಾಳ ಲಕ್ಷ್ಮಿ ಅಂತ. ಮತ್ತೆ ಇದು ಅಷ್ಟೇ. ಆಮೇಲೆ ಮತ್ತೆ ನೋಡಿ ವೈಟ್ ಮೆಟಲ್ ಲಕ್ಷ್ಮಿ ಇದೆ ನೋಡಿ ಈ ತರ. ಮತ್ತೆ ನೋಡಿ ಇದು ಸೂರ್ಯನಾರಾಯಣ, ಸೂರ್ಯ ಲಕ್ಷ್ಮಿ ಅಂತ ಹೇಳಿದ್ವಲ್ಲ, ಅದೇ ತರ ಸೂರ್ಯನಾರಾಯಣ ಇದು. ಇದು ಅಷ್ಟೇ ದೀಪಲಕ್ಷ್ಮಿ, ಮತ್ತೆ ನಾರಾಯಣ. ಮತ್ತೆ ನೋಡಿ ಬಾಲಾಜಿ, ತಿರುಪತಿ ವೆಂಕಟರಮಣನಲ್ಲಿ ತಿರುಪತಿಗೆ ಹೋಗಿ ನೋಡ್ಬೇಕು ಅಂತಿಲ್ಲ, ಇಲ್ಲೇ ನೋಡ್ಕೋಬಹುದು ನೀವು. ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಹೌದು. ಸೊ ಕಂಪ್ಲೀಟ್ಲಿ ಹೋಲ್ಸೇಲ್ ಇರುತ್ತೆ, ಆಮೇಲೆ ರಿಟೇಲು ಕೊಡ್ತಾರೆ. ಹೌದು. ಬ್ಯೂಟಿಫುಲ್ ಕಲೆಕ್ಷನ್ಸ್, ಆಲ್ಮೋಸ್ಟ್ ಒಂದು 50+ ಮುಖವಾಡಸ್ ಇಲ್ಲಿದೆ. ಹೌದು. ಇನ್ನೂ ಕಲೆಕ್ಷನ್ಸ್ ಇದೆ. ಸ್ಟೋರ್ ವಿಸಿಟ್ ಮಾಡಿದ್ರೆ ಹಲವಾರು ಕಲೆಕ್ಷನ್ ನೋಡಬಹುದು. ಸೊ ನಿಮ್ಮ ಶಾಪ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ಗೆ ಡೆಕೋರೇಷನ್ ಎಲ್ಲ ಸಿಗುತ್ತೆ ಸರ್? ಹೌದು. ಓಕೆ. ನೋಡಿ ಇದು ಕಳಶಕ್ಕೆ ಮುಖವಾಡ ಸೆಟ್ ಅಂತ ಹೇಳ್ತಾರೆ. ಹೌದು. ಕಣ್ಣು, ಮೂಗು, ಬಾಯಿ ಇದರ ಕಳಶಕ್ಕೆ ಸೆಟ್ಟಿಂಗ್ ಕೊಡಬಹುದು. ಇದು ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಆಮೇಲೆ ಮತ್ತೆ ಇದರಲ್ಲಿ ಬಂದ್ಬಿಟ್ಟು ಆರ್ಚ್ ಅಂದ್ರೆ ತೆಂಗಿನಕಾಯಿ ಹಿಂದ್ಗಡೆ ಬಂದ್ಬಿಟ್ಟು ಆರ್ಚ್ ದೇವರಿಗೆ ಇಡೋ ತರ. ಹೌದು. ಇದರಲ್ಲಿ ತುಂಬಾ ವೆರೈಟಿಗಳು ಇದಾವೆ. ಮತ್ತೆ ಇದರಲ್ಲಿ ಗೋಲ್ಡ್ 24 ಗೋಲ್ಡ್ ಕ್ಯಾರೆಟ್ ಅಂತ ಹೇಳ್ತಾರೆ. ಇದಕ್ಕೆ ಪಾಲಿಶ್ ಗಿಲಿಶ್ ಏನು ಹೋಗಲ್ಲ ನಿಮ್ಗೆ. ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದರಲ್ಲಿ ನೋಡಿ ಮುತ್ತಿಂದು ಗೆಜ್ಜೆ ವಸ್ತ್ರ ಅಂತ ಹೇಳ್ತಾರೆ ಇದಕ್ಕೆ. ಸ್ಟೋನ್ ಇಂದು ಇದಕ್ಕೆ ಗೆಜ್ಜೆ ವಸ್ತ್ರ. ಇದ್ರಲ್ಲಿ ವೆರೈಟಿ ಜಾಸ್ತಿ ಇದೆ. ಮತ್ತೆ ದೇವರಿಗೆ ಹಾಕೋ ತಾಳಿಗಳು ನೋಡಿ, ತಾಳಿಗಳು ಇದರಲ್ಲಿ ದೊಡ್ಡದು, ಚಿಕ್ಕದು, ಆಮೇಲೆ 3 ತಾಳಿ ಇರೋದು, 5 ತಾಳಿ ಇರೋದು, ಲಕ್ಷ್ಮಿ ತಾಳಿ ಇರೋದು, ಆಮೇಲೆ ತಂಜಾವೂರು ತಾಳಿ, ಲಕ್ಷ್ಮಿ ವೇಲೂರು ಟೆಂಪಲ್ ಆ ತರ ತಾಳಿಗಳೆಲ್ಲ ವೆರೈಟಿಗಳೆಲ್ಲ ಇಲ್ಲಿ ಸಿಗುತ್ತೆ ಮಾತ್ರ. ಆಮೇಲೆ ಮತ್ತೇನು ಕಾಸಿನ ಮಾಲೆಗಳಲ್ಲಿ ವೆರೈಟಿಗಳೆಲ್ಲ ಇದಾವೆ. ಡಬಲ್ ಲೈನು, ಸಿಂಗಲ್ ಲೈನು. ಮತ್ತೆ ನೋಡಿ ಈ ತರ ಅಲಂಕಾರಕ್ಕೆಲ್ಲ ಈ ತರದ್ದೆಲ್ಲ ಒಳ್ಳೊಳ್ಳೆ ವೆರೈಟೀಸ್. ಮತ್ತೆ ಮ್ಯಾಂಗೋ ಹಾರಗಳು ನೋಡಿ ಈ ತರ ಸಿಗುತ್ತೆ, ಮ್ಯಾಂಗೋ ಹಾರ ಅಂತ. ಇದು ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಮತ್ತೆ ನೋಡಿ ಈ ತರ ದೊಡ್ಡ ವಿಗ್ರಹ ಅಂದ್ರೆ ಲಕ್ಷ್ಮಿನ ಕುಂಡಿಸಿದಾಗ ದೊಡ್ಡ ವಿಗ್ರಹಗಳನ್ನ ಕುಂಡಿಸ್ಬೋದು. ಇದ್ರಲ್ಲೆಲ್ಲ ಹಾಕ್ಬೋದು. ಮತ್ತೆ ಟೆಂಪಲ್ ಗಳಲ್ಲೇ ತಗೊಂಡ್ ಹೋಗ್ತಾರೆ, ದೇವ್ರ ಮನೆಯಲ್ಲೂ ಕುಂಡಿಸ್ಬೋದು. ಸತ್ಯನಾರಾಯಣ ಪೂಜೆ, ಲಕ್ಷ್ಮಿ ಪೂಜೆ, ಧನಲಕ್ಷ್ಮಿ ಪೂಜೆ ಈ ತರ ಮಾಡಿದಾಗ ಇದೆಲ್ಲ ಎಲ್ಲದಕ್ಕೂ ಆಗುತ್ತೆ. ಮತ್ತೆ ಇದು ನೋಡಿ ತೆಂಗಿನಕಾಯಿಗೆ ಆ ಕಡೆ ಈ ಕಡೆ ಇಟ್ಬಿಟ್ಟು ಸೆಂಟ್ರಲ್ ಇಟ್ಬಿಟ್ಟು ಕಟ್ಟೋದು.
ಅದರಲ್ಲಿ ನೋಡಿ ಹೌದು ಒಂದು ಪ್ಲೈನ್ ಈ ತರ ಬರುತ್ತೆ. ಓಕೆ. ಇನ್ನೊಂದು ಬಂತು ಪಿನ್ ಈ ತರ ಅಂದ್ರೆ ಈ ತರ ಕುಂಡಿಸ್ಬಿಟ್ಟು ಈ ಕಡೆ ಹಾರಗಳು ಡಿಸೈನ್ಗಳು ಮಾಡ್ಕೊಂಡು ಹೋಗುತ್ತೆ. ಸೆಂಟ್ರಲ್ ತೆಂಗಿನಕಾಯಿ ಕುತ್ಕೊಂಡೋಗುತ್ತೆ ಈ ತರ ಡಿಸೈನ್ ಮಾಡೋದು. ಓಕೆ, ಚೆನ್ನಾಗಿ. ಆಮೇಲೆ ಮತ್ತೆ ಇದು ನೋಡಿ ಲಕ್ಷ್ಮಿಗೆ ಹಿಂದೆ ಕುಣ್ಸಕ್ಕೆ ಇದು ಕಿರೀಟ ಇದು ಮತ್ತೆ ಡೆಕೋರೇಷನ್ ಮಾಡ್ಬೋದು ಅದ್ರಲ್ಲೇನೆ. ಮತ್ತೆ ಅದ್ರಲ್ಲಿ ಸಿಂಗಲ್ ಬರುತ್ತೆ. ಮತ್ತೆ ಇದರಲ್ಲಿ ಬಂದು ಆರ್ಚ್ ಬರುತ್ತೆ. ಅಂದ್ರೆ ಈಗ ಮ್ಯಾಂಗೋ ಆರ್ಚ್ ಅಂತ ಹೇಳ್ತಾರೆ ನೋಡಿ, ಅದನ್ನೇ ಇದು ಗೋಲ್ಡನ್. ಮತ್ತೆ ಗೋಲ್ಡನ್ ತಾಳಿ ತುಂಬಾ ಚೆನ್ನಾಗಿದೆ ಅದು. ಮತ್ತೆ ಇದು ಅಷ್ಟೋತ್ತರ ಬುಕ್ಗಳು ನಮ್ಮ ಹತ್ರ ಎಲ್ಲ ಸಿಗುತ್ತೆ. ಅಷ್ಟೋತ್ತರ ಬುಕ್ಗಳು ಮತ್ತೆ ವರಮಹಾಲಕ್ಷ್ಮಿ ಬುಕ್ಗಳು, ವೈಭವ್ ಬುಕ್, ಮತ್ತೆ ಮಂಗಳಗೌರಿ ಬುಕ್. ಆಮೇಲೆ ನೋಡಿ ವರಮಹಾಲಕ್ಷ್ಮಿನೂ ಇದೆ, ಸತ್ಯನಾರಾಯಣ ಸ್ವಾಮಿನೂ ಇದೆ. ಆಮೇಲೆ ನೋಡಿ ಪದಕ ಅಂತ ಹೇಳ್ತಾರೆ ದೇವ್ರಿಗೆ ಹಾಕೋದು, ಚೆಸ್ಟ್ ಅಂದ್ರೆ ಚೆಸ್ಟ್ ಹತ್ರ ಹಾಕ್ತಾರೆ ಇದನ್ನ. ಇದು ತುಂಬಾ ಚೆನ್ನಾಗಿ ಸೂಕ್ತ ಕಾಣುತ್ತೆ. ಆಮೇಲೆ ಮತ್ತೆ ನೋಡಿ ತಾಳಿ. ಕೆಲವರು ಬಂಗಾರದ ಚೈನ್ ಹಾಕಕ್ಕೆ ಇರಲ್ಲ ಅಂತವ್ರು ಇದನ್ನು ಹಾಕೊಬಹುದು ತಾಳಿ ಅನ್ನೋದು. ಆಮೇಲೆ ಮತ್ತೆ ನೋಡಿ ಕಿರೀಟ. ಇದೆಲ್ಲ ವೆರೈಟಿ ಕಿರೀಟಗಳೆಲ್ಲ ಬಂದವು ಲಕ್ಷ್ಮಿಗೆ ಹಾಕಕ್ಕೆ. ಮತ್ತೆ ಜ್ವಾಲಾ ಕಿರೀಟ, ಶಕ್ತಿ ಕಿರೀಟ. ನೋಡಿ ಇದು ಲಕ್ಷ್ಮಿ ಪಾದಗಳು. ಇದು ಲಕ್ಷ್ಮಿ ಪಾದಗಳು. ಇದು ಬಂದು ನಿಮ್ಗೆ ಕೈ ಕಾಲು ಎರಡೂ ಬರ್ತದೆ ಇದರಲ್ಲಿ. ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನೋಡಿ. ಇದು ಲಕ್ಷ್ಮಿ ಪಾದಗಳು ಮತ್ತೆ ಇದು ಕೈಗಳು. ಸೊ ಅದು ಕೈಗಳು. ಹೌದು. ಚೆನ್ನಾಗಿದೆ ಸರ್. ಗೋಲ್ಡನ್. ಮತ್ತೆ ಅದು ದೇವ್ರ ಗಿಡಕ್ಕೆ ಲಕ್ಷ್ಮಿ ಗಿಡಕ್ಕೆ ಕಿರೀಟ. ಅಂದ್ರೆ ಕೆಲವರು ಕಳಶ ಕುಂಡಿಸ್ಬಿಟ್ಟು ಕಳಶದ ಮೇಲೆ ಹಿಂಗೆ ಕುಂಡಿಸ್ತಾರೆ, ಗೋಪುರ ಟೈಪ್. ಮತ್ತೆ ಇದರಲ್ಲಿ ನೋಡಿ ಲಕ್ಷ್ಮಿ ಹಾರ ಇದು. ಮತ್ತೆ ಇದು ನೋಡಿ ದೇವರಿಗೆ ಹಿಂದ್ಗಡೆ ಬಂದು ಡೆಕೋರೇಷನ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಆರ್ಚ್ ಕಲರ್ಸ್ ಅದ್ರಲ್ಲಿ ಹತ್ರ ಇಲ್ಲ ಅಂದ್ರೆ 100 ಕಲರ್ಸ್ ಬರ್ತದೆ. 100 ಕಲರ್ಸ್ ಬರ್ತದೆ. ಮತ್ತೆ ಇದರಲ್ಲಿ ಬಿಟ್ರೆ ನೋಡಿ ಇನ್ನು ಕಿರೀಟ. ಇದು ನಾರಾಯಣಂಗೆ ಇಡ್ತಾರೆ, ಕೆಲವರು ಲಕ್ಷ್ಮಿಗೆ ಡೆಕೋರೇಷನ್ ಮಾಡ್ತಾರೆ, ಕೃಷ್ಣನ್ಗೆ ಇಡ್ತಾರೆ. ಇದರ ವೆರೈಟಿ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಮತ್ತೆ ಇದರಲ್ಲಿ ನೋಡಿ ಅರ್ಶನ ಹೋಮ, ಕೆಲವರು ಮಂಗಳಗೌರಿ ವ್ರತ ಮಾಡ್ತಾರೆ. ಆಮೇಲೆ ಲಕ್ಷ್ಮಿ ವ್ರತ ಮಾಡ್ತಾರೆ, ಕೆಲವರು ಗೃಹ ಪ್ರವೇಶ ಮಾಡ್ತಾರೆ. ಅಂದವರೆಲ್ಲ ಇದನ್ನ ಗಿಫ್ಟ್ ಕೊಡಕ್ಕೆ ತಗೊಂಡ್ ಹೋಗ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಇದೊಂದು ಪ್ಯಾಟರ್ನ್ ಬರುತ್ತೆ. ಹೌದು. ಆಮೇಲೆ ಇದೊಂದು ನೋಡಿ, ಇದು ನಿಮ್ಗೆ ಕಳ್ಸಕ್ಕೆ ಏನಿಲ್ಲ, ತುಂಬಾ ತಗೊಂಡು ಈ ಅರ್ಶನ ಕಳಶ ಮಾಡ್ಬಿಟ್ಟು ಅದಕ್ಕೆ ಸುಮ್ನೆ ಹಿಂಗೆ ಇಟ್ರೆ ಸ್ಟಿಕ್ ಆಗುತ್ತೆ. ಅಂದ್ರೆ ಲಕ್ಷ್ಮಿ ಬಂದು ಕುಂತಂಗೆ ಇರುತ್ತೆ, ಕಣ್ಣು ಒರಿಜಿನಲ್ ಇದ್ದಂಗೆ ಇರುತ್ತೆ ಇದು. ಮತ್ತೆ ಇದರಲ್ಲಿ ದೊಡ್ಡದು ದೊಡ್ಡ ಸೈಜ್. ಮತ್ತೆ ಇದರಲ್ಲಿ ನೋಡಿ, ಇದರಲ್ಲಿ ಕೆಲವರು ದೊಡ್ಡ ಕಲಶ ಇಡೋರ್ಗೆ ಕಣ್ಣು ಮೂಗು ಬಾಯಿ ಇದರಲ್ಲಿ ಇರುತ್ತೆ. ಮತ್ತೆ ನೋಡಿ ಈ ತರದ್ದು ನೋಡಿದ್ರಲ್ಲ ಈಗ ತಾನೇ ನೋಡಿದ್ರಿ, ಈ ತರದಲ್ಲಿ ಇನ್ನೂ ವೆರೈಟಿ ಕಲೆಕ್ಷನ್ಸ್ ಇದೆ. ಆಮೇಲೆ ಎಸ್ಪೆಷಲಿ ನೋಡಿ ಗಜಕೇಶರು ಪುಣಗು ಅಂತ ನಮ್ಮಲ್ಲಿ ಇದರಲ್ಲಿ ಅವೈಲೇಬಲ್. ತುಂಬಾ ಚೆನ್ನಾಗಿದೆ ಇದು. ಇವಾಗ ನೀವು ತಿರುಪತಿಯಲ್ಲಿ ನೋಡಿರ್ತೀರಾ, ದರ್ಶನಕ್ಕೆ ಹೋದಾಗ ಅಲ್ಲಿ ಸುಗಂಧ ಬರ್ತಾ ಇರುತ್ತೆ. ಅಲ್ಲಿ ಒಳಗಡೆ ಬರೋ ಸುಗಂಧನೇ ಗಜಕೇಸರಿ ಪುನುಗು. ಮತ್ತೆ ನೋಡಿ, ನೀವು ಇವಾಗ ವರಮಹಾಲಕ್ಷ್ಮಿ ಕೊಂಡೋಸ್ತಕ್ಕ ಕಳಶದಲ್ಲಿ ನೀವು ಮನೆಯಲ್ಲಿ ಮತ್ತೆ ದುಡ್ಡು ವ್ಯವಹಾರಕ್ಕೆ ಮತ್ತೆ ಈ ತರದ್ದೆಲ್ಲ ನೀವು ಇಡ್ಬೋದು. ಮತ್ತೆ ಕೆಲವರು ಏನ್ ಮಾಡ್ತಾರೆ, ವರಮಹಾಲಕ್ಷ್ಮಿ ಟೈಮಲ್ಲಿ ಇವನ್ನೆಲ್ಲ ಕಳಶದಲ್ಲಿ ಹಾಕ್ತಾರೆ. ಈ ಕಳಶದಲ್ಲಿ ಹಾಕಿದಾಗ ಇವೆಲ್ಲ ಅವ್ರಿಗೆ ಒಂದು ಅಭಿವೃದ್ಧಿ, ಆಕರ್ಷಣೆ, ದುಡ್ಡು ತೊಂದರೆ ಇರೋರ್ಗೆ ಈ ತರ ಎಲ್ಲಾನು ಹಾಕಿದ್ರೆ, ಈ ತರ ಇಟ್ಟಾಗ ಅವ್ರಿಗೆ ಮನೇಲಿ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗತ್ತೆ. ಈ ತರದ್ದೆಲ್ಲ ಕಳಶದಲ್ಲಿ ಹಾಕ್ಬೋದು. ಮತ್ತೆ ಹಂಗೆ ಇಡಬಹುದು, ಬೀರೂಲ್ ಮಾಡ್ಕೋಬಹುದು. ಇದು ತುಂಬಾ ಚೆನ್ನಾಗಿ ಆಕರ್ಷಣೆ ಕೊಡುತ್ತೆ. ಇದ್ರಲ್ಲಿ ಏನಿದ್ರೆ ಕವಡೆ, ಗೋಮತಿ, ಮತ್ತೆ ಗುಲ್ಗಂಜಿ, ಮತ್ತೆ ಲಕ್ಷ್ಮೀ ಕಾಯಿನು, ಆಮೇಲೆ ಶ್ರೀಫಲ. ಅಂದ್ರೆ ವಿಷ್ಣುಗೆ ಪ್ರಿಯವಾದದ್ದು, ಅಂದ್ರೆ ವಿಷ್ಣು ಪ್ರಿಯವಾದದ್ದು ಅಂತಂದ್ರೆ ಲಕ್ಷ್ಮಿಗೂ ಪ್ರಿಯವಾದದ್ದೇ ಇದು. ಆ ತರ ಇದು ನೋಡಿ. ದೇವರಿಗೆ ಇಡೋ ಜಡೆ ಇದು. ಕೆಲವರು ಹಂಗೆ ಸುಮ್ನೆ ಹಿಂದೆ ಏನು ಬಿಟ್ಟಿರಲ್ಲ. ಈಗ ಜಡೆ ಕೆಲವರು ಇಟ್ಟಾಗ ನೋಡಿ ತುಂಬಾ ಲಕ್ಷ್ಮಿನ ಕುಂಡಿಸ್ದಾಗ ತುಂಬಾ ಅಲಂಕಾರವಾಗಿ ಲುಕ್ ಆಗಿ ಕಾಣಿಸುತ್ತೆ ಇದು. ಮತ್ತೆ ಕೆಲವರು ನೋಡಿ ದೇವರಿಗೆ ಇಡಿದ ಕಿರೀಟಗಳು ಇದೆಲ್ಲ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಆಮೇಲೆ ಇದರಲ್ಲಿ ದೊಡ್ಡ ಸೈಜ್, ದೊಡ್ಡ ಲಕ್ಷ್ಮಿ ಬೊಂಬೆ ಕುಂಡಿಸ್ತವ್ರಿಗೆ ಈ ತರ ಎಲ್ಲ ವೆರೈಟಿ ಡೆಕೋರೇಷನ್ ಮಾಡೋದಕ್ಕೆ ಇದು ತುಂಬಾ ವೆರೈಟಿಗಳು ಇದಾವೆ. ಆಮೇಲೆ ಲಕ್ಷ್ಮಿ ಇಡೋದಕ್ಕೆ ವಾಲೆಗಳು ನೋಡಿ, ಇದರ ವಾಲೆಗಳು ಬರ್ತವೆ. ಇದರಲ್ಲಿ ತುಂಬಾ ವೈಟ್ ಇದೆ, ಗ್ರೀನ್ ಇದೆ, ರೆಡ್ ಇದೆ, ಮತ್ತೆ ಇನ್ನು ಕಲೆಕ್ಷನ್ಸ್ ಇದೆ ಇದರಲ್ಲಿ ಎಲ್ಲ ವೆರೈಟೀಸ್. ನೋಡಿ ಇದು ಒಂದು ಇದರಲ್ಲಿ ನಮ್ಮ ಹತ್ರ ಇಲ್ಲ ಅಂದ್ರೂ ಒಂದು 20-25 ಡಿಸೈನ್ಸ್ ಬರ್ತವೆ ಜಡೆಗಳು. ಇದರ ಲಕ್ಷ್ಮಿದು ಕಿರೀಟ ಮತ್ತೆ ಸುದರ್ಶನದು ಎಲ್ಲ ವೆರೈಟಿ ಬರ್ತವೆ, ಡಿಸೈನ್. ನೋಡ್ಬೋದು ನೀವು ಇಲ್ಲಿ ನಮ್ಮ
ಶ್ರೀ ಸರ್ವಶಕ್ತಿ ಟ್ರೇಡರ್ಸ್ ಅಲ್ಲಿ ಬಂದು ನಮ್ಮ ಶಾಪ್ಗೆ ಬಂದು ಒಂದು ಸಲ ವಿಸಿಟ್ ಕೊಟ್ರೆ ನಿಮಗೆ ನಮ್ಮ ಹತ್ರ ಇರೋ ಎಲ್ಲಾ ವೆರೈಟಿಗಳು ನಿಮಗೆ ತೋರಿಸಲಾಗಿದೆ. ಓಕೆ ನೀವೊಂದ್ಸಲ ವಿಸಿಟ್ ಮಾಡ್ಲೇಬೇಕು ನೀವು. ಓಕೆ ಸರ್ ವಾಟ್ಸಪ್ ಫೆಸಿಲಿಟಿ ಇರುತ್ತಲ್ವಾ? ಹೌದು. ಯಾವ್ದನ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಆ ಮುಖವಾಡನ ಸ್ಕ್ರೀನ್ ಶಾಟ್ ತಗೊಂಡು ಹೌದು ವಾಟ್ಸ್ಆಪ್ ಅಲ್ಲಿ ಆರ್ಡರ್ನ ಪ್ಲೇಸ್ ಮಾಡಬಹುದು. ಅವರೇ ಕೊರಿಯರ್ ಬುಕ್ ಮಾಡಿದ್ರೆ ನೀವು ಕಳಿಸ್ಕೊಡ್ತೀರಾ? ಹೌದೌದು, ಆನ್ಲೈನ್ ಅಲ್ಲಿ. ಹೌದು. ಓಕೆ ಸರ್, ನಿಮ್ ಶಾಪ್ ಅಲ್ಲಿ ಲಕ್ಷ್ಮಿ ಗೊಂಬೆಗಳು ಸಿಗುತ್ತಾ? ಹೌದು. ಓಕೆ ನೋಡಿ, ನಮ್ಮಲ್ಲಿ ಲಕ್ಷ್ಮಿಗೆ ಓಕೆ ಮುಖವಾಡಗಳು ಅಂದ್ರೆ ಇದು ಬಂದು ತಂಜಾವೂರ್ ಪೇಂಟ್ಸ್. ಓಕೆ ಸರ್. ತಂಜಾವೂರ್ ಪೇಂಟ್ಗಳಲ್ಲಿ ಮುಖವಾಡಗಳು ಇದೆಲ್ಲ ಸೇಮ್ ಲಕ್ಷ್ಮಿ ಹೆಂಗೆ ಕುಂತ್ಕೊಳ್ಳುತ್ತೆ ನೋಡಿ. ಇದು ದೊಡ್ಡ ಬೊಂಬೆಗಳಿಗೆ ಹೀಗೆ ಕುಂಡಿಸ್ತಾರೆ. ಇದು ನೋಡಿ, ಹೀಗೆ ಕುಂಡಿಸ್ತಾರೆ. ಓಕೆ. ಹೀಗೆ ಕುಂಡಿಸಿದಾಗ ನೋಡಿ ಕುತ್ಕೊಳುತ್ತೆ ಹಿಂಗೆ ಲಕ್ಷ್ಮಿ. ಹಿಂಗ್ ಕುತ್ಕೊಂಡಾಗ ಈ ಲಕ್ಷ್ಮಿ ನಿಮ್ಗೆ ಫುಲ್ ಅಲಂಕಾರ ಮಾಡಿ ಹಿಂಗ್ ಮಾಡೋದು. ಮತ್ತೆ ಬನ್ನಿ ಹಂಗೆ ನೋಡಿ, ನಮ್ಮಲ್ಲಿ ಈ ತರ ತಂಜಾವೂರ್ ಪೇಂಟಿನ ಲಕ್ಷ್ಮಿ ಮುಖವಾಡಗಳು ಎಲ್ಲಾರ್ದು ರೆಡಿನೇ ಇದೆ. ಓಕೆ, ರೆಡಿನೇ ಇದೆ. ಆಮೇಲೆ ಮತ್ತೆ ನೋಡಿ, ಇದರಲ್ಲಿ ಅಲಂಕಾರಗಳಲ್ಲಿ ಇನ್ನು ಡಿಸೈನ್ದು ನಮ್ಮ ಹತ್ರ ವೆರೈಟೀಸ್ ತುಂಬಾ ಇದೆ. ಫುಲ್ ಡೆಕೋರೇಟಿವ್ ಇದು. ಫುಲ್ ಡೆಕೋರೇಷನ್ ಇದರಲ್ಲಿ ಇನ್ನೂ ಕಲೆಕ್ಷನ್ಸ್ ಇದೆ ಇದರಲ್ಲಿ. ಓಕೆ, ಇನ್ನು ತುಂಬಾ ನಮ್ಮ ಹತ್ರ. ಮತ್ತೆ ನಮ್ಮ ಹತ್ರ ನೋಡಿ ಲಕ್ಷ್ಮಿ ಬೊಂಬೆಗಳು ಚಿಕ್ಕ ಸೈಜ್ ಇಂದ 7 ಇಂಚಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಹತ್ರ. ಇದು 7 ಇಂಚಿಂದ ಹಿಡಿದು 22 ಇಂಚ್ವರೆಗೂ ಇದೆ ನಮ್ಮ ಹತ್ರ. ಇದರಲ್ಲಿ ಎಲ್ಲಾ ಸೈಜ್ಗಳು ನೀವು ನೋಡ್ಬೇಕು ಅಂದ್ರೆ ನೋಡಿ, ಇಲ್ಲಿಂದ ನೀವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಲ್ಲಾನು. ಹೌದು, ಎಲ್ಲಾ ಸೈಜ್ಗಳು ಇದೆ. 7 ಇಂದ 80 ಇಂಚು, 11 ಇಂಚು, 12 ಇಂಚು, 13 ಇಂಚು, 18 ಇಂಚು. ಮತ್ತೆ ನೋಡಿ, ದೊಡ್ಡದು ಬೇಕು ಅಂದ್ರೆ ಕೆಲವರು ಗೃಹ ಪ್ರವೇಶ ಮಾಡೋರು ದೊಡ್ಡ ದೊಡ್ಡ ಬೊಂಬೆಗಳು ಕೇಳ್ತಾರೆ. ಅಂತವ್ರಿಗೆ ಈ ತರ ದೊಡ್ಡದು 22 ಇಂಚು ವಿತ್ ಹೆಡ್ ಸಮೇತ ಬರುತ್ತೆ, ಹೆಡ್ ವಿತೌಟ್ ಹೆಡ್ ಬರುತ್ತೆ. ನೀವು ನೋಡ್ಬೋದು. ಈ ಎಲ್ಲ ನಿಮ್ಗೆ ವಸ್ತುಗಳು ನೋಡಿ, ಇಲ್ಲಿ ನೋಡಿ, ಇದು ನೋಡಿ, ಇದು ಲಕ್ಷ್ಮಿ ಪೀಠ. ಇದು ನಿಮ್ಗೆ ಸಪರೇಟ್ ಆಗು ಸಿಗುತ್ತೆ, ಮತ್ತೆ ಲಕ್ಷ್ಮಿ ಕುಂಡಿಸಿರೋದು ಸಿಗುತ್ತೆ. ನಿಮ್ಗೆ ಎರಡು ಬರುತ್ತೆ ನೋಡಿ. ಇದು ಬಂದು ನೋಡಿ ಸಪರೇಟ್ ಪೀಠ. ಇದು ನೋಡಿ, ಇದು ಸಪರೇಟ್ ಪೀಠ ಇದು. ಆಮೇಲೆ ಮತ್ತೆ ನೋಡಿ, ಇದು ಲಕ್ಷ್ಮಿ ವಿತ್ ಹೆಡ್. ವಿತ್ ರೆಡಿ ಇರೋದು. ಹೌದು, ವಿತ್ ರೆಡಿ. ಇದರಲ್ಲಿ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ಇದರಲ್ಲಿ. ನೀವು ಬಂದು ಒಂದು ಶ್ರೀ ಸರ್ವಶಕ್ತಿ ಟ್ರೇಡರ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ವೆರೈಟಿಗಳು ನಿಮ್ ಕಣ್ಮುಂದೆ ಇರುತ್ತೆ. ಆಮೇಲೆ ಮತ್ತೆ ನೋಡಿ, ಇದರಲ್ಲಿ ವಿತ್ ಡೆಕೋರೇಷನ್ಸ್ ಮತ್ತೆ ಆರ್ಚ್. ಮತ್ತೆ ಇದ್ರಲ್ಲಿ ನೋಡಿ ಎಷ್ಟು ಸಿಮಿಲರ್ ಆಗಿ ಜಡೆ ನೋಡಿ ಎಷ್ಟು ನೀಟ್ ಆಗಿದೆ, ಮೊಗ್ಗಿನ ಜಡೆ. ಹೌದು, ಇದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಒಂದು ನಿಮ್ಗೆ ಮುಖವಾಡನೆಲ್ಲ ಒಂದು ತಂಜಾವೂರು ಪೇಂಟಿಂಗ್ ಎಲ್ಲ. ತಂಜಾವೂರು ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಮತ್ತೆ ನೋಡಿ, ಹೇಳ್ಬೇಕಾದ್ರೆ ಇನ್ನು ನೋಡಿ, ಇನ್ನು ಇದರಲ್ಲಿ ನೋಡಿ ಚಿಕ್ಕ ಸೈಜ್ 7 ಇಂಚಲ್ಲಿ ನಿಮ್ಗೆ ಡೆಕೋರೇಷನ್ಸ್ ಮತ್ತೆ ನೋಡಿ ಈ ತರ ಎಲ್ಲ ಅಲಂಕಾರದ್ದೆಲ್ಲ ಬರುತ್ತೆ. ಮತ್ತೆ ಇಲ್ಲಿ ನೋಡಿ ಹೇರ್ಸ್ ಎಲ್ಲ ಬರುತ್ತೆ ಇದರಲ್ಲಿ ನೋಡಿ. ತುಂಬಾ ಫುಲ್ ಸೆಟ್ ರೆಡಿನೇ ಬರುತ್ತೆ ಇದು ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಮತ್ತೆ ಅದು ಬಿಟ್ರೆ ಇನ್ನು ನೋಡಿ, ಇದು ನೋಡಿ ಚೆನ್ನಾಗಿದೆ ಸರ್. ಲಕ್ಷ್ಮಿ ಗೋಲ್ಡನ್ ಲಕ್ಷ್ಮಿ ಅಂತ ಹೇಳ್ತಾರೆ ನೋಡಿ. ಹೌದು, ಇದೆ ಗೋಲ್ಡನ್ ಲಕ್ಷ್ಮಿ. ಹ್ಯಾಂಡ್ಸ್, ಲೆಗ್ಸ್ ಪೂರಾ ಎಲ್ಲ ಗೋಲ್ಡ್ ಇರುತ್ತೆ. ಮತ್ತೆ ನೋಡಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಇದು. ಇದರಲ್ಲಿ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ನಿಮ್ಗೆ. ಇದೇನ್ ಸೈಜ್ ಇದೆ? ಇದರಲ್ಲಿ ನಿಮ್ಗೆ 3 ಸೈಜ್ ಇದೆ ಇದರಲ್ಲಿ. 3 ಸೈಜ್ ಇದೆ. ಮತ್ತೆ ನೀವು ಬಂದ್ರೆ ಇಲ್ಲಿ ನೀವು ನೋಡ್ಬೋದು. ಮತ್ತೆ ಇದರಲ್ಲಿ ಇನ್ನೂ ಅಲಂಕಾರದಲ್ಲಿ ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಈ ತರ ಬರುತ್ತೆ ನೋಡಿ. ಈ ತರ ಬರುತ್ತೆ, ಈ ತರ ಡಿಸೈನ್ಸ್ ಬರುತ್ತೆ. ಹೈಟ್ ಇರೋದು. ಹೌದು, ಫುಲ್ ಕಾಸಿನ ಸರ ಎಲ್ಲ. ಹೌದು, ಎಲ್ಲ ಸ್ಟೋನ್ ಇಂದೇ ಬರ್ತದೆ. ಮತ್ತೆ ಇನ್ನೊಂದು ಏನಂತಂದ್ರೆ ನೋಡಿ, ಇಲ್ಲಿ ನೋಡಿ ಈ ತರದ್ದು ಅದರಲ್ಲಿ ದೊಡ್ಡದು ಅಂತ ಹೇಳೋದನ್ನ ನೋಡಿ. ಇದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್, ಬೇರೆ ಬೇರೆ ಡಿಸೈನ್ಗಳು, ಇದರಲ್ಲಿ ವೆರೈಟಿಗಳು ಬರ್ತವೆ ಇದರಲ್ಲಿ. ಆಮೇಲೆ ಮತ್ತೆ ನಿಮ್ಗೆ ಇದರಲ್ಲಿ ನೀವು ಇವಾಗ ಮುಖದಲ್ಲಿ ನೋಡಿದಾಗ, ನಾನು ಫಸ್ಟ್ ನೀವು ನೋಡಿದ ತಂಜಾವೂರು ಪೇಂಟ್ ಮುಖವಾಡದಲ್ಲಿ ನೋಡಿದಾಗ ನೋಡಿ ಈ ತರ ವೆರೈಟಿ ಬರುತ್ತೆ ಈ ತರ. ಬ್ಯೂಟಿಫುಲ್ ಆಗಿದೆ. ಮತ್ತೆ ಇದು ನೋಡಿ, ಈ ಸೈಡ್ 2 ದಿಂಬುಗಳಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಹೈಲೈಟ್ ಆಗಿದೆ. ಇದರಲ್ಲಿ ನಿಮ್ಗೆ ಸಪರೇಟ್ ಆಗಿ ಬೇಕು ಅಂದ್ರೆ ಈ ತರ ಸಪರೇಟ್ ಆಗು ಸಿಗುತ್ತೆ. ಮತ್ತೆ ನಿಮ್ಗೆ ಸೆಟ್ ಬೇಕಾದ್ರೂ ಸೆಟ್ಟು ಸಿಗುತ್ತೆ ನಿಮ್ಗೆ. ಇದು ತಂಜಾವೂರ್ದಲ್ವಾ? ಹೌದು. ಸೈಡ್ ಅಲ್ಲಿ ಇದು ಬನಾನಾ ಟ್ರೀ ಇಡಕ್ಕೆ ಜಾಗ ಇರಲ್ಲ, ಹಾಗಾಗಿ ಈ ತರ ಸ್ಟ್ಯಾಂಡ್ ತಗೊಂಡು ಕೆಲವು ಮನೆಯಲ್ಲಿ ಆ ಕಡೆ ಮಾಡ್ಕೋಬಹುದು. ಬಳೆಗೊನೆ. ಹೌದು, ಬಳೆಗೊನೆ. ಗುರು ಪ್ರವೇಶಕ್ಕೆ ಮತ್ತೆ ಎಲ್ಲದಕ್ಕೂ. ಮತ್ತೆ ಇನ್ನೊಂದು ನೋಡಿ, ಈ ತರ ನೋಡಿ, ಇದ್ರಲ್ಲಿ ನೋಡಿ ಒಳ್ಳೆ ಕಲರ್ ಬಂದಿದೆ. ಬೊಂಬೆ ತುಂಬಾ ಹೈಲೈಟ್ ಆಗಿದೆ, ಒಳ್ಳೆ ರೇಷ್ಮೆ ಸೀರೆ. ಹೈಟ್ ಎಷ್ಟು ಬರುತ್ತೆ ಇದು? ಇದು ಹೈಟ್ ಬಂದ್ಬಿಟ್ಟು ನಿಮ್ಗೆ 22 ಇಂಚಸ್ ಬರುತ್ತೆ ಇದು. 22 ಇಂಚಸ್. ತುಂಬಾ ದೊಡ್ಡದು, ಬಟ್ ಚೆನ್ನಾಗಿದೆ, ತುಂಬಾ ಹೈಲೈಟ್ ಆಗಿದೆ.
ಮತ್ತೆ ಇನ್ನೊಂದೇನಂತಂದ್ರೆ ನೋಡಿ ಈ ತರ ನೋಡಿ, ಇದು ಒಂದು ಡಬಲ್ ಸ್ಯಾರಿ 18 ಇಂಚು ಡಬಲ್ ಸ್ಯಾರಿ. ಡಬಲ್ ಸ್ಯಾರಿ ನೋಡಿ, ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ನಿಮ್ಗೆ ಕ್ವಾಲಿಟಿ ಎಲ್ಲ ಫಸ್ಟ್ ಕ್ವಾಲಿಟಿ ಇದು ಸ್ಯಾರೀಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಮಾಡ್ಸಿರೋದೆಲ್ಲಾನು. ಮತ್ತೆ ಇನ್ನೊಂದೇನಂತಂದ್ರೆ ಸೆಕೆಂಡ್ ಕ್ವಾಲಿಟಿ ಬರ್ತವೆ, ಬಟ್ ಸೆಕೆಂಡ್ ಕ್ವಾಲಿಟಿ ಎಲ್ಲ ನಾವು ಮಾರಕ್ ಹೋಗಲ್ಲ. ಇದ್ರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನೀವು ಹೆಂಗ್ ಬೇಕಾದ್ರೂ ಫೆಸ್ಟಿವಲ್ ಮಾಡ್ಕೋಬಹುದು, ಹಿಂಗ್ ಮಾಡ್ಕೋಬಹುದು, ನೀವು ಹೇಗ್ ಬೇಕಾದ್ರೂ ಕುಂಡಿಸ್ಕೋಬಹುದು ಇದನ್ನ ಕೈನ, ಎಲ್ಲ ಫೆಸ್ಟಿವಲ್ ಎಲ್ಲಾನು. ಆಮೇಲೆ ಮತ್ತೆ ನೋಡೋದಾದ್ರೆ ಈ ತರದ್ದು ಬರ್ತದೆ ನೋಡಿ, ಈ ತರ ಬರ್ತದೆ. ಕೆಲವರು ದೊಡ್ಡ ದೊಡ್ಡ ಮುಖವಾಡ ಇಟ್ಟು ಮನೆಯಲ್ಲಿ ಲಕ್ಷ್ಮೀನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ ಈ ತರ ಮಾಡ್ಸೋರು ಆರಾಮಾಗಿ ಇದನ್ನ ತಗೊಂಡೋಗಿ ದೊಡ್ಡದು ಹಾಗೆ ಮಾಡಿಸ್ಬೋದು. ತಂಜಾವರ್ದು ಅದ್ರಲ್ಲೇ ನೋಡಿ ಈ ತರ ಎರಡು ಬರ್ತದೆ, 2 ಕಲರ್. ಕೆಲವರು ನಾರಾಯಣ ಮಾಡ್ತಾರೆ, ಕೆಲವರು ಲಕ್ಷ್ಮಿ ಮಾಡ್ತಾರೆ, ಕೆಲವರು ಲಕ್ಷ್ಮೀ ನರಸಿಂಹ ಪೂಜೆ ಮಾಡೋರು, ಕೆಲವರು ಲಕ್ಷ್ಮೀ ನರಸಿಂಹ ಪೂಜೆ ಮಾಡೋರು ಇರ್ತಾರೆ. ಅಂತವ್ರ ಮನೆಯಲ್ಲಿ ಇದನ್ನು ಇಡಬಹುದು, ಲಕ್ಷ್ಮೀ ನರಸಿಂಹ. ಹಾ, ಸೊ ಇದೆಲ್ಲ ಲಕ್ಷ್ಮಿ ಡೆಕೋರೇಷನ್ ಸರ್ ಇದೆಲ್ಲ? ಹೌದು. ಓಕೆ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡೆಕೋರೇಷನ್ 4 ಕೈ ಇದು. ಆಮೇಲೆ ಚತುರ್ಭುಜ ಅಂತ ಹೇಳ್ತಾರೆ ಇದಕ್ಕೆ. ಮತ್ತೆ ವಿತ್ ಲೋಟಸ್ ಬರುತ್ತೆ ನೋಡಿ, ವಿತ್ ಲೋಟಸ್ ಬರುತ್ತೆ ನಿಮ್ಗೆ. ಓಕೆ, 2 ಕಡೆನು. ಮತ್ತೆ ನೋಡಿ ಈ ತರ ಬರುತ್ತೆ, ಇದು 4 ಕೈ. ಆಮೇಲೆ ಮತ್ತೆ ಕಾಲುಗಳು ಬರ್ತದೆ. ಓಕೆ, ಚೆನ್ನಾಗಿದೆ. ಸೊ ಇದರಲ್ಲಿ ಸ್ಟಾರ್ಟಿಂಗ್, ಆಮೇಲೆ ನಿಮ್ಗೆ ಇದರಲ್ಲಿ ಸ್ಟಾರ್ಟಿಂಗ್ ಚಿಕ್ಕ ಸೈಜ್ ಅಂದ್ರೆ ಚಿಕ್ಕದ ಕಲಶಿಕಿಡೋರು, ಸಣ್ಣ ಕಲಶಿಕಿಡೋರು ಮನೆಯಲ್ಲಿ ಅಂತವ್ರಿಗೆ ಮಿನಿ ಸೈಜ್ ಇದು, ಚಿಕ್ಕ ಸೈಜ್ ಇದು. ಆಮೇಲೆ ಅದಕ್ಕೆ ಬಿಟ್ರೆ ಇದು ನೆಕ್ಸ್ಟ್ ಸೈಜ್ ಮೀಡಿಯಂ. ಆಮೇಲೆ ಅದ್ ಬಿಟ್ರೆ ಬಿಗ್. ಆಮೇಲೆ ಅದಕ್ಕೂ ಬಿಗ್ ಬೇಕಾದ್ರೆ ಅದಕ್ಕೂ ಬಿಗ್ ಇದೆ. ಮತ್ತೆ ಇದ್ರಲ್ಲಿ ನಮ್ಮ ಹತ್ರ ಇನ್ನು ಎಲ್ಲೋ ಕಲರ್ ಬೇಕು ಅಂದ್ರೆ ಕೆಲವರು ಅರ್ಶಿಣದಲ್ಲಿ ಅರ್ಶನ ಮಾಡಿ ಕೆಲವರು ಇರ್ತಾರೆ. ಅದು ಅರ್ಶನ ಮಾಡೋ ಬದಲು ಸಪರೇಟ್ ಆಗಿ ನಿಮ್ಗೆ ಎಲ್ಲೋ ಕಾಲ್ ಸೆಟ್ಟೆ ಅರ್ಶನದಲ್ಲಿ ಸಿಗುತ್ತೆ. ಕೆಲವರು ಸೀರೆ ಸೆಟ್ಟಿಂಗ್ ತಗೊಂತಾರೆ, ಸೀರೆ ಸೆಟ್ಟಿಂಗ್ ತಗೊಳಕೋಸ್ಕರ ಇದ್ ಮಾಡಕ್ ಹೋಗ್ತಾರೆ. ಸೀರೆ ಸೆಟ್ಟಿಂಗ್ ಸಿಗುತ್ತೆ? ಸೀರೆ ಸೆಟ್ಟಿಂಗ್ ಸಿಗುತ್ತೆ ನಮ್ಗೆ ಹತ್ರ. ಸೀರೆ ಅವ್ರೆ ಗ್ರೀನು, ರೆಡ್, ಬ್ಲೂ ಈ ತರ ಎಲ್ಲ ನಿಮ್ಗೆ ನೋಡಿ ಈ ತರ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಅದ್ರಲ್ಲಿ ಅವ್ರವ್ರ ಸೆಟ್ಟಿಂಗ್ ಮಾಡ್ಕೋಬಹುದು. ಮತ್ತೆ ತುಂಬಾ ದೊಡ್ಡದು, ತುಂಬಾ ದೊಡ್ಡ ಕೈಕಾಲ್ ಸೆಟ್ ಅಂದ್ರೆ ತುಂಬಾ ದೊಡ್ಡದಾಗಿ ಮಾಡೋರು ಅಂತಂದ್ರೆ ನೋಡಿ ಈ ತರ ಬರುತ್ತೆ. ಕೈಕಾಲು ಮತ್ತೆ ಎರಡು ಇದ್ರಲ್ಲೇ ಬರುತ್ತೆ ದೊಡ್ಡದಾಗಿ. ಮತ್ತೆ ಇದರಲ್ಲಿ ಕೆಲವರು ಗೋಲ್ಡ್ ಹ್ಯಾಂಡ್ಸ್ ಮಡ್ಗಕ್ ಹೋಗ್ತಾರೆ. ಅದೇ ಗೋಲ್ಡ್ ಅಂಡ್ ಹ್ಯಾಂಡ್ಸ್ ಅಲ್ಲೇ ಇವಾಗ ಗೋಲ್ಡ್ ಕೈಕಾಲ್ ಸೆಟ್ ಬಂದಿದೆ ನೋಡಿ, ಫುಲ್ ಗೋಲ್ಡ್. ಫುಲ್ ಗೋಲ್ಡ್ ಹ್ಯಾಂಡ್ ಸೆಟ್ ಬಂದಿದೆ ಇದು. ಇದ್ರಲ್ಲೇ ದೊಡ್ಡದು ನೋಡ್ಬೇಕಂತಂದ್ರೆ ಇದ್ರಲ್ಲಿ ನೋಡಿ, ಇದ್ರಲ್ಲಿ ಎದುರು ನೋಡ್ಕೋಬಹುದು. ಇದ್ರಲ್ಲಿ ನೋಡಿ ದೊಡ್ಡದಾಗಿದೆ ಇದು. ಅದು ದೊಡ್ಡ ಕಲಶ ಇಡೋರು ಇದು ದೊಡ್ಡದಾಗಿ ಇಟ್ಕೋಬಹುದು. ಗೋಲ್ಡನ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಗೋಲ್ಡನ್ ಲಕ್ಷ್ಮಿ ಅಂತಾನು ಹೇಳ್ಬೋದು ಇದಕ್ಕೆ. ಮತ್ತೆ ಇದು ನೋಡಿ ಇದರಲ್ಲಿ ಬೆಂಡ್, ಕೆಲವರು ಬೆಂಡಾಗ ಅಂತಂದ್ರೆ ಪದ್ಮಾಸನ, ಪದ್ಮರಕ್ಷ ಅಂತ ಹೇಳ್ತಾರೆ. ಆತರ ಬಂದ್ಬಿಟ್ಟು ಈ ತರ ಇದರಲ್ಲಿ ಹ್ಯಾಂಡ್ಸ್, ಲೆಗ್ಸ್ ಈ ತರ ಇದ್ರಲ್ಲಿ ಇರುತ್ತೆ ಪದ್ಮಾಸನ ಮಾಡೋದಕ್ಕೆ. ಮತ್ತೆ ಕೆಲವರು ನಾರಾಯಣ ಮಾಡ್ತಾರೆ, ನಾರಾಯಣ, ಶಿವ, ಮತ್ತೆ ಬ್ಲೂ ಕಲರ್ ಲಕ್ಷ್ಮಿನೂ ಮಾಡ್ತಾರೆ ಕೆಲವರು. ಅಂತವ್ರಿಗೆ ನೋಡಿ ಇದು ಈ ತರ ಕೈಕಾಲ್ ಸೆಟ್ಗಳು ಈ ತರ ಬರುತ್ತೆ. ಮತ್ತೆ ಇದ್ರಲ್ಲೇ ನಿಮ್ಗೆ ನೋಡಿ ಈ ತರ ಇವಾಗ ನೀವು ನೋಡಿದ್ರಲ್ಲ 4 ಕೈ ಅಂತ ಚತುರ್ಭುಜ, ಅದ್ರಲ್ಲೇ ಸಪರೇಟ್ ಆಗಿ ಇದು ಬೇರೆ ತರ ವೆರೈಟೀಸ್ ರೌಂಡ್ ಇರುತ್ತೆ ಅಷ್ಟೇ ಇದು. ಆಮೇಲೆ ಮತ್ತೆ ಇನ್ನೊಂದು ನೋಡ್ಬೇಕು ಅಂತಂದ್ರೆ ಇವಾಗ ದೇವರಿಗೆ ಭುಜ ಅಂತ ಹೇಳಿದಾಗ ನೋಡಿ ಈ ತರ ಬರುತ್ತೆ. ಭುಜ ಅಂದಾಗ ದೇವರಿಗೆ ಆ ಸೈಡ್ ಈ ಸೈಡ್ ಇಡ್ತಾರೆ. ಹೇಳ್ಬೇಕು ಅಂತಂದ್ರೆ ನಿಮ್ಗೆ ನೋಡಿ ಈ ತರ ಬರುತ್ತೆ. ನಿಮ್ಗೆ ಇದ್ರಲ್ಲೆಲ್ಲ ಅಂತಂದ್ರೆ ವೆರೈಟಿಗಳು ಜಾಸ್ತಿ ಬರುತ್ತೆ. ಈಗ ಲೆಕ್ಕ ಹಾಕೊಳಕ್ ಹೋದ್ರೆ ನೋಡಿ ಈ ತರ ಒಂದು ಲಕ್ಷ್ಮಿ ತಗೊಳೋದು, ಇದು ಭುಜ ನೋಡಿ ಈ ತರ ಇಡೋದು, ಈ ತರ ನೋಡಿ ಈ ತರ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಕೆಲವ್ರ ಮನೆಯಲ್ಲಿ ಇಟ್ಟಾಗ ಪೀಠದ ಮೇಲೆ ಇಡ್ತಾರೆ, ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಕಾಣುತ್ತೆ ಇದು ತುಂಬಾ. ಇದಕ್ಕೆ ಬಂದು ತೋಮಾಲೆ ಅಂತ ಹೇಳ್ತಾರೆ, ತೋಮಾಲೆ ಅಂತ ಹೇಳ್ತಾರೆ ಇದಕ್ಕೆ. ಮತ್ತೆ ಭುಜ ಅಂತಾನು ಹೇಳ್ತಾರೆ. ಆಮೇಲೆ ಮತ್ತೆ ಇದರಲ್ಲಿ ನೋಡಿ ಇದರಲ್ಲಿ ತುಂಬಾ ವೆರೈಟೀಸ್ ಗಳು ಇದೆ. ಇದರಲ್ಲಿ ಚಿಕ್ಕದು, ದೊಡ್ಡದು, ಅದಕ್ಕೆ ದೊಡ್ಡದು, ಮತ್ತೆ ಅದಕ್ಕೂ ದೊಡ್ಡದು, ಎಲ್ಲಾ ಸೈಜ್ಗಳು ಇದಾವೆ ಇದರಲ್ಲಿ. ಹೇಳ್ಬೇಕು ಅಂತಂದ್ರೆ ಎಷ್ಟು ಉದ್ದ ಬೇಕಾದ್ರೂ ಸಿಗುತ್ತೆ. ಡಿಸೈನ್ ಕೆಲವರು ಟೆಂಪಲ್ ಗಳ ತಗೊಂಡೋಗ್ತಾರೆ, ಟೆಂಪಲ್ ಸೈಜು ಇದೆ, ಟೆಂಪಲ್ ಸೈಜ್. ಕೆಲವರು ಬಾಲಾಜಿಗೆ, ಲಕ್ಷ್ಮಿ, ಸತ್ಯನಾರಾಯಣ ಪೂಜೆಗೆ ಇವೆಲ್ಲ ತಗೊಂಡೋಗ್ತಾರೆ. ಮತ್ತೆ ಆಮೇಲೆ ದೇವರಿಗೆ ಗೆಜ್ಜೆ ವಸ್ತ್ರ, ಗೆಜ್ಜೆ ಹಾರ ಅಂತ ಹೇಳ್ತಾರೆ. ಅದರಲ್ಲಿ ತುಂಬಾ ವೆರೈಟಿಗಳು ಸಿಗುತ್ತೆ ಇದರಲ್ಲಿ, ಡಿಸೈನ್ಗಳು. ಹಾಗಾಗಿ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಎದೆ ಮೇಲೆ ಹಾಕಕ್ಕೆ ಹಾರ ಇದು. ಆಮೇಲೆ ಮತ್ತೆ ಇನ್ನೊಂದು ಅದು ಕೂಡ ಹಾಕಕ್ಕೆ ತೋರಣ, ಆ ಕಡೆ ಈ ಕಡೆ ಬಾಗಿಲಿಗೆ, ಮತ್ತೆ ಹಿಂದ್ಗಡೆ ಹಾಕೋದು, ಹಿಂದ್ಗಡೆ ಹಾಕಿ ಆಮೇಲೆ ದೇವ್ರು ಕುಂಡಿಸ್ತಾರೆ. ಆ ತೋರಣಗಳು ಇದು. ಇದರಲ್ಲೇ ಬೇಕು ಅಂದ್ರೆ ಗೋಲ್ಡನ್ ಬರುತ್ತೆ, ಗೋಲ್ಡನ್ ತೋರಣ. ಗೋಲ್ಡನ್ ತೋರಣ ಇರುತ್ತೆ. ಇದರಲ್ಲಿ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ.
ಆಮೇಲೆ ಮತ್ತೆ ಇದ್ರಲ್ಲಿ ಇದು ಮಾವಿ ಇದು ಇದು ಮಾಡ್ತಾರೆ ಬನಾನಾ ಟ್ರೀ ಇಡೋದಕ್ಕೆ ನೋಡಿ ಇಲ್ಲಿ ನೋಡಿ ಫುಲ್ ಸೆಟ್. ಫುಲ್ ಸೆಟ್ಟೇ ಸಿಗುತ್ತೆ ನಮ್ಮ ಹತ್ರ. ಓಕೆ. ಆಮೇಲೆ ಮತ್ತೆ ಇನ್ನೊಂದು ಕೆಲವರು ಮನೆಯಲ್ಲೇ ಮಾಡಿಸ್ತಾರೆ. ಶಿವ ನಂಜುಂಡೇಶ್ವರ ಪೂಜೆ, ಮಾಲೆ ಮಾದೇಶ್ವರ ಪೂಜೆ, ಮತ್ತೆ ಶಿವನ ಆರಾಧನೆ ಪೂಜೆ ಇವೆಲ್ಲ ಮಾಡಿಸ್ತಾರೆ. ಅಂತವ್ರಿಗೆ ಶಿವ ನಮ್ಮ ಹತ್ರ ಸಿಗತ್ತೆ. ಆಮೇಲೆ ಮನೆಗೆ ಲಕ್ಷ್ಮಿ ಆಕರ್ಷಣ ನೋಡಿ, ಲಕ್ಷ್ಮಿ ಆಕರ್ಷಣ ಇದು ಭತ್ತದ ತೋರಣ ಇದೆ. ಓಕೆ. ಭತ್ತದ ತೋರಣ ಇದು ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆಗೆ ಇದು ತುಂಬಾ ಚೆನ್ನಾಗಿದೆ. ಸರ್ ವಾಟ್ಸಪ್ ಫೆಸಿಲಿಟಿ ಆಮೇಲೆ ಕೊರಿಯರ್ ಫೆಸಿಲಿಟಿ ಇರುತ್ತಲ್ಲ? ಹೌದು. ಓಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವ್ರ ಹತ್ರ ಎಂತೆಂಥ ಒಳ್ಳೊಳ್ಳೆ ಲಕ್ಷ್ಮಿ ಮುಖವಾಡಗಳು, ಗೊಂಬೆಗಳು ಅವೈಲೇಬಲ್ ಇದೆ ಅಂತ. ಇವರು ಹೋಲ್ಸೇಲರ್ಸ್ ಆಗಿರೋದನ್ನ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾರೆ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಇಮೇಜಸ್ ಮಾತ್ರ ಫೆಸಿಲಿಟಿ ಇರುತ್ತೆ. ನೀವೇನಾದ್ರು ಬಲ್ಕ್ ಕ್ವಾಂಟಿಟಿಲಿ ನೋಡ್ತಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಮ ಚಾರ್ಜಸ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿರ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ವುಮೆನ್ಸ್ ಕಲೆಕ್ಷನ್ಸ್, ಮೆನ್ಸ್ ಕಲೆಕ್ಷನ್, ಕಿಡ್ಸ್ ಕಲೆಕ್ಷನ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲರಿಗೂ ನಮಸ್ಕಾರ.